ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ರೌಂಡ್ ಹಾಕ್ತಿದೆ. ಯಾವ ವಿಡಿಯೋ, ಏನ್ ಸುದ್ದಿ ನೋಡೋಣ ಬನ್ನಿ. ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಸ್ನೇಹಿತನಿಗೆ ಕೇಕ್ ತಿನ್ನಿಸ್ತಾ ಇರುವ ವಿಡಿಯೋ ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ವೈರಲ್ ಆಗಿದೆ. ಇದು ಹಲವು ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರಕ್ಷಿತಾ ಅವರೇ ಮಾಹಿತಿ ನೀಡಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಪುಟ್ಟಿ ಹೇಳಿದ್ದೇನು? ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ 12ರ ರನ್ನರ್ ಅಪ್ ಆಗ್ತಾ ಇದ್ದಂತೆಯೇ ಹೋದಲ್ಲಿ ಬಂದಲ್ಲಿ ಅವರ ಮೇಲಿನ ನೆಟ್ಟಿಗರ ಕಣ್ಣು ನೆಟ್ಟಿರುತ್ತದೆ. ಅದರಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಗಿಲ್ಲಿ ನಟನಂತ ಹುಡುಗ ಬೇಕು ಎಂದು ಹೇಳಿ ಸದ್ದು ಮಾಡಿದ ಪುಟ್ಟಿ ಈಕೆ. ಇವಾಗ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಸ್ನೇಹಿತನಿಗೆ ಕೇಕ್ ತಿನ್ನಿಸುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಮಿಗಳ ದಿನ ಬರುತ್ತದೆ. ಈಗಾಗಲೇ ಆ ಡೇ ಈ ಡೇ ಎಂದೆಲ್ಲ ಶುರುವಾಗಿದೆ. ಈ ಸಂದರ್ಭದಲ್ಲಿ ಈ ವಿಡಿಯೋ ಹಲವಾರು ರೀತಿಯಲ್ಲಿ ಊಹಾಪೋಹಗಳಿಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಒಬ್ಬ ಹುಡುಗ ಹುಡುಗಿಗೆ, ಅದರಲ್ಲಿಯೂ ಈ ರೀತಿ ಹೂವಿನ ವಿನ್ಯಾಸದೊಂದಿಗೆ ಕೇಕ್ ಕಟ್ ಮಾಡಿ ತಿನ್ಸಿದ್ರೆ ಅದು ಪ್ರೇಮಿಗೆ ತಿನ್ಸೋದು ಅನ್ಕೊಳ್ಳೋದು ಉಂಟು. ಇದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಇದರ ಬಗ್ಗೆ ವಿಡಿಯೋ ವೈರಲ್ ಆಗುತ್ತಲೇ ರಕ್ಷಿತಾ ಶೆಟ್ಟಿ ಸ್ಪಷ್ಟನೆಯೂ ಕೊಟ್ಟಿದ್ದಾರೆ. ಅದೇನಂದ್ರೆ, ಹೀಗೆ ಕೇಕ್ ತಿನ್ನಿಸ್ತಾ ಇರುವುದು ನನ್ನ ಸ್ನೇಹಿತನೇ, ಆತನ ಹೆಸರು ಅನೀಶ್ ಎಂದಿರುವ ರಕ್ಷಿತಾ ಶೆಟ್ಟಿ. ಆದರೆ ನೀವು ಅಂದುಕೊಂಡಂತೆ ಅಲ್ಲ ಎಂದಿದ್ದಾರೆ. ಅಷ್ಟಕ್ಕೂ ಇದು 1 ವರ್ಷದ ಹಳೆಯ ವಿಡಿಯೋ. ಬಿಗ್ ಬಾಸ್ಗೆ ಬರುವ ಮುಂಚೆಯೂ ರಕ್ಷಿತಾ ಶೆಟ್ಟಿ ಅವರಿಗೆ ಯೂಟ್ಯೂಬ್ನಲ್ಲಿ ಪ್ರಮೋಷನ್ ಜಾಹೀರಾತುಗಳು ಬರ್ತಾ ಇದ್ವು. ಅದೇ ರೀತಿ ಕಳೆದ ವರ್ಷ ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ಫುಡ್ನ ಬ್ರ್ಯಾಂಡ್ ಒಂದನ್ನ ಪ್ರಮೋಷನ್ಗಾಗಿ ಈ ರೀತಿಯ ಸೆಟಪ್ ಮಾಡಲಾಗಿತ್ತು ಎಂದಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ರೀತಿ ಪ್ರಮೋಟ್ ಮಾಡಬೇಕಿತ್ತು, ಆದ್ರಿಂದ ಈ ರೀತಿ ಅನೀಶ್ ಮತ್ತು ನನ್ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಪ್ರೇಮಿಗಳ ದಿನವನ್ನು ಒಬ್ಬರೇ ಆಚರಿಸಲು ಆಗಲ್ಲ ಅಲ್ವಾ, ಅದಕ್ಕಾಗಿಯೇ ನನ್ನ ಫ್ರೆಂಡ್ ಅನೀಶ್ ಬಂದಿದ್ದ. ಅವನು ನನ್ನ ತಮ್ಮನ ಹಾಗೆ. ಆದರೆ ಈ ಪ್ರಮೋಷನ್ಗೆ ಬೇಕಿದ್ದ ಹಿನ್ನೆಲೆಯಲ್ಲಿ ಅವನನ್ನ ಕರೆದುಕೊಂಡೆ ಎಂದಿದ್ದಾರೆ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ನಿಂದ ಸೆಲೆಬ್ರಿಟಿ ಆಗ್ತಾ ಇದ್ದಂತೆಯೇ ಅವರ ಹಳೆಯ ವಿಡಿಯೋಗಳೆಲ್ಲ ಮತ್ತೆ ಮತ್ತೆ ಮೇಲಕ್ಕೆ ಬರ್ತಿದೆ. ಜೊತೆಗೆ ಒಂದಿಷ್ಟು ಕಾಂಟ್ರವರ್ಸಿ ಮಾಡುವುದಕ್ಕೂ ಅದಕ್ಕೆಂದೇ ಇರುವ ಜನರು ಕಾಯ್ತಾ ಇರ್ತಾರೆ. ಅವರು ಸ್ಪಷ್ಟನೆ ಕೊಡುವ ಹೊತ್ತಿಗೆ ರೆಕ್ಕೆ ಪುಕ್ಕ ಎಲ್ಲ ಸೇರಿ ಮಾತು ಎಲ್ಲಿಂದ ಎಲ್ಲಿಗೂ ತಲುಪಿ ಬಿಟ್ಟಿರುತ್ತೆ.